ನನಗೆ ಈ ಪಾತ್ರ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅದು ರವಿಯವರೇ ಹೇಳ್ಬೇಕು. ಈ ರವಿ ಅನ್ನುವ ಒಂದು ಅದ್ಭುತ ಸಾಹಸಿ ಅಂತ ಹೇಳ್ತೀನಿ. ಅವ್ರು ಮುಟ್ಟದ ಇದಿಲ್ಲ. ಶಂಕರಾಚಾರ್ಯ ಮುಟ್ತಾರೆ. ಅವರು ಹೋಗಿ ಹೋಗಿ ಗುಂಡಪ್ಪನವ್ರು ಮುಟ್ತಾರೆ. ನಾನ್ ಬೈದೆ ಅವರಿಗೆ, ಯಾಕ್ರಿ ಸ್ವಾಮಿ ಅದು ಆಗದ ಕತೆ ಅನ್ನೋದ್ರೆ, ನನ್ನನ್ನು ಬಿಟ್ಬಿಡಿ ಅಪ್ಪ, ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಈ ಚಿತ್ರ ಬಿಟ್ಬಿಡಿ, ನನ್ನ ಹತ್ರ ಆಗಲ್ಲ. ಯಾಕಂದ್ರೆ ಗುಂಡಪ್ಪನವರ ನಾವು ಅವ್ರು ಓದ್ಬೇಕು, ತಿಳ್ಕೋಬೇಕು. ಕನ್ನಡದ ಭಗವದ್ಗೀತೆ ಬಗ್ಗೆ ಒಂದು ಸ್ವಲ್ಪನಾದ್ರೂ ನಾವು ತಿಳ್ಕೊಂಡಿರ್ಬೇಕು. ಅದರ ಹೊರತಾಗಿ ನಾವು ಹಾಗೆಲ್ಲ ಮುಟ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದೀನಿ. ನನಗೂ ಅವ್ರಿಗೆ ತುಂಬಾ ವಾದ ಆಗಿದ್ದಾರೆ. ನಾನು ಆಮೇಲೆ ಅವ್ರನ್ನ ಪ್ರತಿ ಹಂತದಲ್ಲೂ ಬೀಳಿಸ್ಬಿಟ್ಟಿದ್ದೀನಿ. ಯಾಕೆ, ಹೇಗೆ, ಏನು. ಅದ್ರಲ್ಲಿ ಒಂದು ನನಗೆ ಎಸ್ಕೇಪಿಸಮ್ ಏನಂತಂದ್ರೆ, ನಾನು ಗುಂಡಪ್ಪನವರ ಚಿಕ್ಕಪ್ಪ, ಆದ್ರಿಂದ ನನಗೆ ಅಷ್ಟೆಲ್ಲ ಜವಾಬ್ದಾರಿ ಇಲ್ಲ ಅಂತ ಕಾಣ್ತದೆ. ಸೋದರ ಮಾವ. ಹೀಗಾಗಿ ನಾನು ತಪ್ಪಿಸ್ಕೊಂಡಿದ್ದೀನಿ. ಹೆಜ್ಜೆ ಹೆಜ್ಜೆಗೂ ನಾನು ಪ್ರಶ್ನೆ ಕೇಳಿದ್ದೀನಿ ಅವರಿಗೆ. ಯಾಕಂದ್ರೆ ನಾನು ಎಲ್ಲೂ ಕಗ್ಗವನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ನನ್ನ ಮಾತೆ ಕಗ್ಗ ಅಂತ ಅವ್ರು ಹೇಳ್ತಾರೆ ಆ ಚಿತ್ರದಲ್ಲಿ. ಆ ತರ ಬರೆದಿದ್ದಾರೆ ಅವರು. ಅಂತ ಸಾಹಸಿ ರವಿಗೆ ಒಳ್ಳೇದಾಗ್ಲಿ, ಮತ್ತೆ ಇದಕ್ಕೆ ಹಣ ಹಾಕಿದಂತ ಕುಮಾರ್ಗೂ ಒಳ್ಳೇದಾಗ್ಲಿ. ನಿಮ್ಮ 2ನೇ ಚಿತ್ರ ಯಶಸ್ವಿ ಆಗ್ಲಿ, ನನಗೆ ಮರ್ಯಾದೆ ಉಳಿಯುತ್ತೆ ಅಂತ ನಾನು ಹೇಳ್ಕೊತೀನಿ. ಆಗ್ಲಿ, ಚಿತ್ರ ಯಶಸ್ವಿ ಆಗ್ತದೆ. ಮುಖ್ಯವಾಗಿ ಕನ್ನಡವನ್ನ ಗಟ್ಟಿಗೊಳಿಸಿದೆ. ಕನ್ನಡ ಚಿತ್ರರಂಗದ ಇಂಥದ್ದು ಒಂದು ನಡೆದಿದೆಯೇ ಅನ್ನೋದನ್ನ ಹಾಕ್ಬೇಕು. ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ನಿರ್ಮಾಪಕರಿಂದ ಶುರು ಮಾಡ್ತೀನಿ. ನನ್ನ ಅವರ ಒಡನಾಟ ನನ್ನ ಶಾಲೆಯ ದಿನಗಳಿಂದ ಶುರು ಆಯ್ತು. ಒಂದ್ ರೀತಿಲಿ ನಾನು ಫಸ್ಟ್ ಮೇಕಪ್ ನ ಡಾನ್ಸ್ ಮಾಡ್ತಿದ್ದೀನಿ, ಡಾನ್ಸರ್ ನಾನು. ಸೊ ಫಸ್ಟ್ ಮೇಕಪ್ ಮಾಡಿದವರು ಅವರು ನನಗೆ ದೂರದರ್ಶನದಲ್ಲಿ. ರವಿಜಿ ಅವರು ನಮ್ಮ ನಿರ್ದೇಶಕರು, ಅವ್ರು ನನ್ನ ಮೊದಲನೇ ಚಿತ್ರದಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಈ ಚಿತ್ರ ನನಗೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ಹೇಳ್ತಾ, ಅವರು ಈ ಪಾತ್ರ ನೀವು ಮಾಡ್ಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನ ಅನ್ನೋ ಪ್ರಶ್ನೆ ನನ್ನಲ್ಲಿತ್ತು. ಆದ್ರೆ ಬನ್ನಿ ಮಾಡೋಣ ಅಂತ. ಆ ಸೆಟ್ ಹೇಗಿತ್ತು ಅಂದ್ರೆ ತುಂಬಾ ಆತ್ಮೀಯವಾಗಿತ್ತು. ನಾವು ಚಿತ್ರೀಕರಣ ಮಾಡಿದ್ರೆ ನಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಗ್ನಗ್ತಾ ನಮ್ಮ ಡೈರೆಕ್ಟರ್ ಅಂತೂ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಸೊ ನಗ್ನಗ್ತಾ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಮಕ್ಕಳಿದ್ರು. ನನ್ನ ಮಗನೂ ಬಂದು ಒಂದು ಸಣ್ಣ ಪಾತ್ರ ಮಾಡಿದ. ಸೊ ಎಲ್ಲರೂ ಒಂದು ಕುಟುಂಬದ ತರ ಈ ಚಿತ್ರನ ಮಾಡಿದೀವಿ. ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸೋದಕ್ಕೆ, ಇಲ್ಲಿರುವ ಕವಿಗಳನ್ನ ಜನರಿಗೆ ಪರಿಚಯಿಸೋದಕ್ಕೆ. ಅಂದ್ರೆ ಡಿ.ವಿ.ಜಿ ಅವರು ನಂತರ ಬರೆದಿರುವಂತಹ ಕವನಗಳು ನಮ್ಗೆ ಗೊತ್ತು, ಬಟ್ ಬಾಲ್ಯದ ದಿನಗಳು ನಮ್ಗೆ ತುಂಬಾ ಪರಿಚಯ ಇಲ್ಲ. ಅದನ್ನ ನಮಗೆ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಚಿತ್ರ ಯಶಸ್ವಿಯಾಗಿ ಜನರಿಗೆ ಮುಖ್ಯ ಅಂತ ಹಾರೈಸ್ತೇನೆ. ಸಿನಿಮಾ ಅನ್ನೋದು ಹೃದಯದಿಂದ ಬರುವಂತದ್ದು. ಸಿನಿಮಾ ಮಾಡ್ಬೇಕನ್ನೋ ಆಸೆ ಅನ್ನೋದು ಸಿನಿಮಾ ವ್ಯಾಪಾರನೇ ಆದ್ರೂ ಒಂದು ಆಸೆ ಇರುತ್ತೆ. ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮ್ಮ ಅನ್ನೋರು ಹೇಳಿದಂತೆ ಎಲ್ಲ ನಾವು ಕಷ್ಟ ಸಿಕ್ಕಾಕೊಂಡಿದ್ದೀವಿ. ಇವಾಗ ಕೇವಲ ಕನ್ನಡ ಮಾತ್ರ ಅಲ್ಲ, ಎಂಟೈರ್ ಭಾರತ. ಸ್ವಲ್ಪ ನಾವು ಮಲಯಾಳಂ ಪಕ್ಕ ಇಟ್ಟರೆ ಎಲ್ಲಾ ಲ್ಯಾಂಗ್ವೇಜ್ ನಲ್ಲಿ ಇದೇ ಪ್ರಾಬ್ಲಮ್ ಇದೆ. ಕಾರಣ ಟೆಕ್ನಿಷಿಯನ್ಸ್ ಇಲ್ಲ ಅಂತಲ್ಲ, ನಿರ್ಮಾಪಕರು ಇಲ್ಲ ಅಂತಲ್ಲ, ಕಲಾವಿದರು ಇಲ್ಲ ಅಂತಲ್ಲ, ಅಭಿಮಾನ ದೇವಾದರೂ ನಮ್ಗೆ ದೂರ ಆಗಿದ್ದಾರೆ. ಯಾಕೆ ದೂರ ಆಗಿದ್ದಾರೆ? ನಾವು ಟೆಕ್ನಾಲಜಿ ಡೆವಲಪ್ ಆಗ್ಬೇಕಂತ ಆಸೆ ಪಟ್ಟಿದ್ವಿ. ಯಾವಾಗ ಮೊಬೈಲ್ ನಮ್ಮ ಕೈಗೆ ಬಂತು, ಮನೆಯಲ್ಲಿ ಗಂಡ ಹೆಂಡತಿ ದೂರ ಆಗಿದ್ದಾರೆ, ಅಣ್ಣ ತಮ್ಮಂದು ದೂರ ಆಗಿದ್ದಾರೆ, ತಾಯಿ ಮಕ್ಕಳು ದೂರ ಆಗಿದ್ದಾರೆ. ಇನ್ನು ಅಭಿಮಾನ ದೇವರು ದೂರ ಆಗಲ್ವಾ? ಕಾಲ ಅಷ್ಟೇ. ಎಲ್ಲಾ ಭಾಷೆ ಚಿತ್ರಗಳು ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಜಾನ್ ಆಗ್ಬೋದು, ಜಿ ಆಗ್ಬೋದು, ಈ ತರ ಬೇಕಷ್ಟು ಆ್ಯಪ್ಗಳಿದೆ, ಕಲಾ ಆ್ಯಪ್ಗಳಿದೆ. ರಿಲೀಸ್ ದಿನಾನೇ ಮೊಬೈಲ್ ಬರುವಂತ ಆ್ಯಪ್ಗಳು ನಮ್ಮ ಭಾರತ ದೇಶದಲ್ಲಿದೆ. ಇಂಥ ಪರಿಸ್ಥಿತಿಯಿಂದ ಯಾಕೆ ನಾವು ಆಚೆ ಬರ್ಬೇಕಂತ 1 ತಿಂಗಳ ಹಿಂದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ. ಪರಿಹಾರ ಸಿಗ್ಲಿಲ್ಲ. ಯಾಕಂದ್ರೆ ಸಿನಿಮಾ ಅನ್ನೋದು ಬಿಡುಗಡೆ ಆದ್ಮೇಲೆ, ಮೊದಲನೇ ಆಟ ನೋಡಿದ ಮೇಲೆ, ಆ ಅಭಿಮಾನ ದೇವತೆಗಳು ಏನ್ ಹೇಳ್ತಾರೋ ಅದ್ರ ಮೇಲೆ ನಮ್ಮ ಲೈಫು ನಿರ್ಧಾರ ಆಗತ್ತೆ.
ರಾಮಾನುಜಾಚಾರ್ಯ ರವಿ ನಿರ್ದೇಶನದಲ್ಲಿ ರಾಮಾನುಜಾಚಾರ್ಯ ಪಾತ್ರ ನಾನು ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಸಾಯಿಬಾಬಾ ಆದ್ಮೇಲೆ ಒಂದು ಮಹಾನ್ ವ್ಯಕ್ತಿಗಳ ಪಾತ್ರ ಮಾಡಿದ್ದು ರಾಮಾನುಜಾಚಾರ್ಯ, ಭಗವಾನ್ ರಾಮಾನುಜ ಅಂತ. ರವಿ ಸಮಾಜಕ್ಕೆ ನಾನು ಒಳ್ಳೇದೇ ಹೇಳ್ಬೇಕು ಅನ್ನೋ ಮನಸ್ಸಂತವ್ರು ಇರೋಂಥವ್ರು ನಮ್ಮ ರವಿ. ನಿಜವಾಗ್ಲೂ ಮಂಕುತಿಮ್ಮ ಕಗ್ಗ ಸಿನಿಮಾ ನೋಡುವಾಗ ತುಂಬಾ ಖುಷಿ ಆಗತ್ತೆ. ದಿವ್ಯಾ ಹೇಳಿರ್ತಾರ, ಎಲ್ಲರೂ ಹೇಳಿರ್ತಾರ, ಇದು ನಮ್ಮ ಚರಿತ್ರೆ. ತಪ್ಪದೇ ಮಂಕುತಿಮ್ಮ ಕಗ್ಗ ಒಳ್ಳೆ ಸೆಕ್ಸ್ ಆಗ್ಲಿ ಅಂತ ಮತ್ತೊಮ್ಮೆ ನಂದೇ ಒಂದು ಪ್ರಾರ್ಥನೆ ಮಾಡ್ತೇನೆ. ಅವರು ಎಷ್ಟು ಸಿಂಪಲ್ ಆಗಿ ಮಂಕುತಿಮ್ಮನ ಕಗ್ಗ ಅನ್ನೋದನ್ನ ಇಟ್ರು ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿ ಪುರಾಣಗಳು ಅಥವಾ ಉಪನಿಷತ್ತರ ಹೆಸರುಗಳು ಇಡ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ರೀಚ್ ಔಟ್ ಆಗ್ಬೇಕು. ನಿನ್ಗೇನ್ ಗೊತ್ತೋ ಮಂಕುತಿಮ್ಮ ಅಂತ ನಾವು ಬೈಯೋದಕ್ಕೆ ಉಪಯೋಗಿಸ್ತಾ ಇದ್ವಿ ಆಡು ಭಾಷೆಯಲ್ಲಿ. ಅಷ್ಟೊಳ್ಳೆ ಬ್ಯೂಟಿಫುಲ್ ಹೆಸರು ನಂಗೆ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಜನಸಾಮಾನ್ಯರಿಗೂ ರೀಚ್ ಆಗ್ಲಿ ಅಂತ ಅನ್ನೋ ಕಾರಣದಿಂದ. ಸೊ ಈ ವಿಚಾರದಲ್ಲಿ ಕುಮಾರ್ ಸರ್ ಹೆದರ್ಕೊಳ್ತಾ ಇದ್ರು, ನನಗೆ ದುಡ್ಡು ಬರುತ್ತೋ ಇಲ್ವೋ ಅಂತ, ಎಲ್ಲ ಚೆನ್ನಾಗಿ ಮಾಡಿದೀವಿ ಅಂತ. ಅದ್ರ ನಾನ್ ಹೇಳೋದೇನ್ ಗೊತ್ತಾ ಸರ್, ನೀವ್ ಇಷ್ಟು ಒಳ್ಳೆ ಸಬ್ಜೆಕ್ಟ್ ನ ತಗೊಳೋದಕ್ಕೆ DVG ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕೆ ಇಟ್ ಟುಕ್ ಸೋ ಮೆನಿ ಇಯರ್ಸ್. ನೀವ್ ಈ ಫಿಲಮ್ ನ ತಗೊಂಡ್ ಮಾಡೋದಕ್ಕೆ ಅವರು ಕೂಡ ಆ ಭಾವನೆ ಇಟ್ಕೊಂಡಿಲ್ಲ. ಮುಂದೊಂದ್ ದಿನ ನನ್ ಫಿಲಮ್ ಆಗುತ್ತೆ, ಅದಕ್ಕೋಸ್ಕರ ನಾ ಬರೀತೀನಿ ಮಂಕುತಿಮ್ಮನ ಕಗ್ಗ ಅಂತ ಬರೀಲಿಲ್ಲ, ನಾವೆಲ್ಲರಿಗೂ ರೀಚ್ ಆಗ್ಲಿ ಅಂತ ಬರೆದ್ರು. ಸೊ ನಿಮ್ಗೊಂದು ಭಯ ಆದಾಗೆಲ್ಲ ಹನುಮಾನ್ ಚಾಲೀಸ್ ತರ ಮಂಕುತಿಮ್ಮನ ಕಗ್ಗ ಹೇಳ್ಕೊತಾ ಇಲ್ಲ 10 ಸತಿ. ಅದೇ ನಿಮ್ಗೆ ಪ್ರೇರಣೆ ಕೊಡುತ್ತೆ, ಅದ್ ನಿಮ್ಗೆ ಮೋಟಿವೇಟ್ ಮಾಡುತ್ತೆ. ಹಾಗೆ ನಾನು ನಮ್ಮ ರವಿ ಸರ್ ಯಾವುದೇ ಚಿತ್ರನ ತಗೊಂಡ್ರು ಅದಕ್ಕೆ ತುಂಬಾ ಟೈಮ್ ಕೊಟ್ಟು ಅದ್ರ ಬಗ್ಗೆ ತುಂಬಾ ಗಮನ ಹರಿಸಿ ಆ ರೀತಿ ಚಿತ್ರಗಳನ್ನ ಮಾಡ್ತಾರೆ. ಬಟ್ ಅವರು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷಗಳಾದ್ರೂ ಕಡಿಮೆ ಚಿತ್ರಗಳನ್ನ ಮಾಡಿದ್ದಾರೆ. ಪಾರ್ಟ್ 2 ಬರ್ಲೇಬೇಕಿದು, ಯಾಕೆಂದ್ರೆ ವಿತೌಟ್ ದಟ್ ಇಟ್ ಇಸ್ ಇನ್ಕಂಪ್ಲೀಟ್. ನಾವು ಅವ್ರನ್ನ ನೋಡ್ಲೇಬೇಕು, DVG ಅವ್ರನ್ನ ಪೂರ್ಣ ಮಟ್ಟದಲ್ಲಿ ಅಂದಾಗ ಭಾಗ 2 ಬರ್ಲೇಬೇಕಾಗತ್ತೆ. ಅದು ನನ್ನ ಕಡೆಯಿಂದ ಕುಮಾರ್ ಸರ್ಗೆ ಇನ್ನೊಂದು ಮನವಿ, ನೀವು ದುಡ್ಡಿಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಂಥ ಚಿತ್ರಗಳು ನೀವು ದುಡ್ಡು ಅಂತ ಅನ್ಕೊಳ್ದೇನೆ ನೀವು ಮಾಡ್ತಾ ಹೋದಾಗ ಸಮಾಜಕ್ಕೆ ದುಡ್ಡು ತಾನಾಗೆ ಬರ್ತಾ ಹೋಗುತ್ತೆ. ಹರೀಶ್ ಅವ್ರಿಗೆ ನೀವು ಬರ್ಲೇಬೇಕು ನನ್ನ ಇದಕ್ಕೆ ಅಂತ ನನ್ನ ಯಾವ ಸಿನಿಮಾ ಅಂತ ಹೇಳಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇಂಥ ಅದ್ಭುತವಾದ ಸಿನಿಮಾ ಕೈ ಹಾಕಿದ್ದಾರೆ ಅಂತ. ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ, ನಾನು ಈ ಸಿನಿಮಾ ದುಡ್ಡು ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ದುಡ್ಡು ಮಾಡುತ್ತಿದೆ ಅಂತ ಅನಿಸ್ತಾ ಇದೆ, ಕಾನ್ಫಿಡೆನ್ಸ್ ಇದೆ ಅಂತ. ಡೆಫಿನೆಟ್ಲಿ ನಾನು ಈ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರ ನೆನ್ಸ್ಕೋಬೇಕು. ನನ್ನ ತಾಯಿ ಸಾಹೇಬ, ದ್ವೀಪ ಇವೆಲ್ಲ ಚಿತ್ರಗಳು ಮಾಡಿರೋದು ಆಲ್ಮೋಸ್ಟ್ ಈಗ 97, 98 ಅಲ್ಲಿ. ಎಲ್ಲೇ ಹೋದ್ರು ಜನ ಅದನ್ನ ಗುರುತಿಸ್ತಾರೆ, ವಿದೇಶಗಳಲ್ಲಿ ಗುರುತಿಸ್ತಾ ಇದ್ದಾರೆ. ಯಾವುದೋ ವಿದೇಶದ ಯೂನಿವರ್ಸಿಟಿಯಲ್ಲಿ ನಮ್ಮ ತಾಯಿ ಸಾಹೇಬ ಚಿತ್ರ ಟೆಕ್ಸ್ಟ್ ಆಗಿ ಅದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಮಾಡಿರುವಂತ ಸಿನಿಮಾ ಈಗ ಅವರು ಹಲವರು ಹೇಳಿದ್ರು ಇವತ್ತು, ಅದು ನಾವು ಇರ್ತೀವೋ ಇಲ್ವೋ, ನೀವ್ ಇರ್ತೀರೋ ಇಲ್ವೋ, ಆದ್ರೆ ನಾವು ಮಾಡಿದಂತ ಕೆಲಸ ಉಳ್ಕೊಳ್ಳುತ್ತೆ ಅಂತ. ಹಾಗಾಗಿ ನೀವು ಏನು ಮಂಕುತಿಮ್ಮನ ಕಗ್ಗ ಚಿತ್ರ ರೂಪದಲ್ಲಿ ತಂದಿದ್ರೆ ಅದು ಉಳ್ಕೊಳ್ಳುತ್ತೆ.